ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಅಲೆಮಾರಿ ಸಮುದಾಯಕ್ಕಾಗಿ ಅಲಿಯಂಬೂರು ಗ್ರಾಮದಲ್ಲಿ 2 ಎಕರೆ ಭೂಮಿ ನಿಗದಿ. ಪಲ್ಲವಿ ಜಿ. ಅಲೆಮಾರಿ ಸಮುದಾಯಕ್ಕೆ ವಸತಿ ಸಮಸ್ಯೆಯ ಶಾಶ್ವತ ಪರಿಹಾರಕ್ಕಾಗಿ ಅಲಿಯಂಬೂರು ಗ್ರಾಮದಲ್ಲಿ 2 ಎಕರೆ ಭೂಮಿ ನಿಗದಿ ಮಾಡಲಾಗಿದ್ದು, ನಿಗಮಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಎಂದು ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಪಲ್ಲವಿ ಜಿ ಅವರು ಹೇಳಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಶನಿವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹೋದ ವರ್ಷ ಕೂಡ ಏಪ್ರಿಲ್ 18ರಂದು ನಾನು ಬೀದರ್ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದೆ. ಆ ಸಂದರ್ಭದಲ್ಲಿ ಬೀದರ್ ಜಿಲ್ಲೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಪ್ರವಾಸ ಮಾಡಿ ಅಲೆಮಾರಿ ಸಮುದಾಯದವರ ವಾಸಸ್ಥಳಕ್ಕೆ ಭೇಟಿ ನೀಡಿದ್ದೇನೆ. ಅವರ ಸಮಸ್ಯೆಗಳನ್ನು ತಿಳಿದುಕೊಂಡಿದ್ದೆ. ಇವಾಗ ಕೂಡ ಅಧಿಕಾರಿಗಳ ಜೊತೆಗೆ ಹೋಗಿ ಪರಿಶೀಲನೆ ಮಾಡಿದ್ದೇನೆ ಎಂದರು. ಅಲೆಮಾರಿ ಸಮುದಾಯದವರಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಲು ಕ್ರಮ ತೆಗೆದುಕೊಳ್ಳಲು ಈಗಾಗಲೇ ನಾನು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೆ ನಿರ್ದೇಶನ ನೀಡಿ ಕಾಲಮಿತಿಯೊಳಗಾಗಿ ಆ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ತಿಳಿಸಿದ್ದೇನೆ ಎಂದು ಅವರು ಹೇಳಿದ್ದರು. ನಾನು ಭೇಟಿ ನೀಡಿದ ಸ್ಥಳಗಳಲ್ಲಿ ಯಾವ ರೀತಿಯ ಕಾರ್ಯಗಳನ್ನು ಕೈಗೊಂಡಿದ್ದಾರೆ, ಯಾವ ರೀತಿಯಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ ಎನ್ನುವುದನ್ನು ಪರಿಶೀಲಿಸಿದ್ದೇನೆ. ಚೌಳಿ ಕಮಾನ್ ಹತ್ತಿರದಲ್ಲಿರುವ ಸಿಂಧೋಲ್ ಮತ್ತು ಮಂಗ್ರುಡಿ 84 ಕುಟುಂಬಗಳಿಗೆ ಅಲಿಯಂಬೂರು ಗ್ರಾಮದಲ್ಲಿ 2 ಎಕರೆ ಭೂಮಿಯನ್ನು ನಿಗದಿ ಹಾಗೂ ಲೇಔಟ್ ಪ್ಲಾನಿಂಗ್ ಕೂಡ ಮಾಡಿ ಪ್ರಸ್ತಾವನೆ ನಿಗಮಕ್ಕೆ ಕಳುಹಿಸಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ. ಈಗಾಗಲೇ 2 ಎಕರೆ ಭೂಮಿಯನ್ನು ನಿಗದಿ ಮಾಡಿದ್ದಾರೆ. ಆದರೆ ಲೇಔಟ್ ಪ್ಲಾನಿಂಗ್ ಮಾಡಿ ಪ್ರಸ್ತಾವನೆ ನಿಗಮಕ್ಕೆ ಕಳಿಸಿರುವುದಿಲ್ಲ. ಇದರ ಬಗ್ಗೆ ಚರ್ಚಿಸಿ ಲೇಔಟ್ ಪ್ಲಾನಿಂಗ್ ಮಾಡಿ ಅದಕ್ಕೆ ಎಷ್ಟು ಅನುದಾನ ಬೇಕೋ ಅಷ್ಟು ನಮ್ಮ ನಿಗಮದಿಂದ ನೀಡುತ್ತೇವೆ ಎಂದು ಭರವಸೆ ನೀಡಿದ್ದೇನೆ ಎಂದು ಅವರು ಮಾಹಿತಿ ನೀಡಿದ್ದರು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಯೋಗೇಶ್ ಸೇರಿದಂತೆ ಇತರ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವಿವಿಧ ಯೋಜನೆಗಳ ಕುರಿತು ಜಿಲ್ಲಾ ಮಟ್ಟದ ಅನುಷ್ಠಾನ ಸಮಿತಿಯ ಸದಸ್ಯರು ಹಾಗೂ ಸಂಬಂಧಪಟ್ಟಂಥ ಇಲಾಖಾಧಿಕಾರಿಗಳ ಪರಿಶೀಲನೆ ಮತ್ತು ಸಮಾಲೋಚನಾ ಸಭೆಯನ್ನು ಆಯೋಜಿಸಲಾಗಿದೆ. ಇಲಾಖಾಧಿಕಾರಿಗಳೊಂದಿಗೆ ಮೇಡಮ್ ಆಲ್ರೆಡಿ ಪ್ರಗತಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಇನ್ನು ಇನ್ ಡೀಟೇಲ್ನಲ್ಲಿ ಹೋಗುವವರಿದ್ದಾರೆ. ಈ ಮಧ್ಯೆ ಪ್ರೆಸ್ ಮೀಟನ್ನು ಸಹ ಮಾಡಲಿಕ್ಕೋಸ್ಕರವಾಗಿ ಎಲ್ಲ ಮಾಧ್ಯಮ ಮಿತ್ರರನ್ನು ಸಹ ಆಹ್ವಾನಿಸಲಾಗಿದೆ. ಅವರೆಲ್ಲರನ್ನೂ ಸಹ ಗೌರವಪೂರ್ವಕವಾಗಿ ಸದಸ್ಯ ಮಾನ್ಯರು ಪ್ರೆಸ್ ಮೀಟನ್ನು ನಡೆಸಿಕೊಡ್ಬೇಕು ಅಂತ ಅಂದ್ಬಿಟ್ಟು ನಾನು ಕೋರ್ತೇನೆ. ಮಾಧ್ಯಮ ಮತ್ತು ಎಲ್ಲ ವಿಷುವಲ್ ಮೀಡಿಯಾದ ಎಲ್ಲ ಸಹೋದರರಿಗೂ ನಮಸ್ಕಾರಗಳು. ನನ್ನ ವೈಯಕ್ತಿಕವಾಗಿ ಹಾಗೂ ನಿಗಮದ ವತಿಯಿಂದ ನಿಮಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ, ಈ ದಿನ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ವರ್ಷ 18/4/2025 ನಾನು ಬೀದರ್ ಜಿಲ್ಲಾ ಪ್ರವಾಸವನ್ನು ಹಮ್ಮಿಕೊಂಡಿದ್ದೆ. ಆ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ಎಲ್ಲ ತಾಲೂಕುಗಳನ್ನು ನಾನು ಪ್ರವಾಸ ಮಾಡಿ ಎಲ್ಲೆಲ್ಲಿ ನಮ್ಮ ಅಲೆಮಾರಿ ಸಮುದಾಯದವರು ವಾಸ ಮಾಡ್ತಿದ್ದಾರೆ ಅವರ ವಾಸಸ್ಥಳಕ್ಕೆ ಖುದ್ದು ಭೇಟಿ ಮಾಡಿ ಅವರ ಸಮಸ್ಯೆಗಳನ್ನು ನಾನು ತಿಳ್ಕೊಂಡು ಅವರ ಸಮಸ್ಯೆಗಳನ್ನು ಪರಿಹಾರ ಕೂಡ ಕಂಡುಕೊಳ್ಳಲಿಕ್ಕೆ ಎಲ್ಲ ಇಲಾಖೆಯ ಸಂಬಂಧಿತ ಇಲಾಖೆಯ ಅಧಿಕಾರಿಗಳೊಂದಿಗೆ ಅವರ ಸ್ಥಳಗಳನ್ನು ನಾನು ಭೇಟಿ ಮಾಡಿದ್ದೆ. ಆ ಸಂದರ್ಭದಲ್ಲಿ ಕಂಡಂಥ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಕ್ರಮವನ್ನು ತಗೊಳ್ಳಿಕ್ಕೆ ನಾನು ಈಗಾಗಲೇ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಉಳಿದಂತೆ ಎಲ್ಲ ಇಲಾಖೆಗಳಿಗೆ ನಿರ್ದೇಶನವನ್ನು ಕೂಡ ನಾನು ನೀಡಿದ್ದೆ. ಕಾಲಮಿತಿಯೊಳಗಾಗಿ ಆ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ. 1 ವರ್ಷ ಕಳೆದಿದೆ. ಇವತ್ತು ಕೂಡ ನಾನು ಬೀದರ್ ಜಿಲ್ಲೆಗೆ ಪ್ರವಾಸವನ್ನು ಹಮ್ಮಿಕೊಂಡು ಬಂದಿದ್ದೀನಿ. ಕಾರಣ ಇಷ್ಟೇ, ಕಳೆದ ವರ್ಷದಲ್ಲಿ ನಾವು ಅನುಷ್ಠಾನ ಮಾಡಿರ್ತಕ್ಕಂಥ ಯೋಜನೆಗಳನ್ನು ತಲುಪಿಸುವಂಥ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ತಗೊಂಡಿದ್ದಾರೆ ಅನ್ನೋ ವಿಚಾರವಾಗಿ ಅನುಪಾಲನ ವರದಿಯನ್ನು ನಾನು ತಗೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಬೀದರ್ ಜಿಲ್ಲೆಗೆ ಬಂದಿರತಕ್ಕಂಥದ್ದು. ಹಾಗೂ ಈಗ ತಾನೇ ನಮ್ಮ ಪ್ರಗತಿ ಪರಿಶೀಲನಾ ಮತ್ತು ಸಮಾಲೋಚನಾ ಸಭೆಯ ಅನುಪಾಲನ ವರದಿಯನ್ನು ಇನ್ ಡೀಟೇಲ್ ಆಗಿ ನಾನು ತಗೊಳ್ತಾ ಇದ್ದೆ. ನನ್ನ ಜಿಲ್ಲಾಧಿಕಾರಿಗಳು ಸಹ ನಮ್ಮೊಂದಿಗೆ ಇದ್ದರು. ಈಗ ತುರ್ತಾಗಿ ಒಂದು ಸಭೆ ಇರೋದ್ರಿಂದ 10 ನಿಮಿಷ ಕಾಲಾವಧಿಯಲ್ಲಿ ಮತ್ತೊಮ್ಮೆ ನಮ್ಮ ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನು ಮುಂದುವರಿಸಿದ್ದೇವೆ. ಅದಕ್ಕೂ ಮುಂಚಿತವಾಗಿ ತಮಗೆ ನಾವು ಸಮಯ ನಿಗದಿ ಮಾಡಿದ್ವಿ. ಹಾಗಾಗಿ ಮುಂಚಿತವಾಗಿ ನಿಮ್ಮನ್ನು ಮಾತಾಡಿಸಿ ನಮ್ಮ ಉದ್ದೇಶವನ್ನು ತಿಳಿಸಿ ನಾವು ಮುಂದುವರಿಯೋಣ ಅಂತ ನಾವು ಈಗ ಏನು ನಾವು ವಿಸಿಟ್ ಮಾಡಿರ್ತಕ್ಕಂಥ ಸ್ಥಳಗಳಲ್ಲಿ ಯಾವ ರೀತಿಯಾದ ಕಾರ್ಯವೈಖರಿಗಳನ್ನ ಕೈಗೊಂಡಿದ್ದಾರೆ, ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ ಅಂತ ನಾವು ಹೋಗ್ತಾ ಇರುವಾಗ ಇವತ್ತು ಬೆಳಗ್ಗೆ ನಾನು ಜಿಲ್ಲೆಗೆ ಬಂದ ತಕ್ಷಣವೇ ಚೌಳಿ
ಕವರ್ನಲ್ಲಿರ್ತಕ್ಕಂಥ ಸಿಂಧೊಳ್ಳು ಮತ್ತು ಮಾಂಗಾರಡಿ 84 ಕುಟುಂಬಗಳು, ನಿರಾಶ್ರಿತ ಕುಟುಂಬಗಳು. ಕಳೆದ ವರ್ಷ ಕೂಡ ನಾನು ನಿರ್ದೇಶನ ಕೊಟ್ಟಿದ್ದೆ. ತಹಸೀಲ್ದಾರ್ ಅವರಿಗೆ ವ್ಯಾಪ್ತಿಯ ತಹಸೀಲ್ದಾರ್ ಅವರು ಬಂದಿದ್ದಾರೆ. ಇವತ್ತು ನಮ್ಮ ಸ್ಥಳವೀಕ್ಷಣೆ ಮಾಡಿದವರು ಸಹ ಬಂದಿದ್ದರು. ಆ ಭೂಮಿಯನ್ನು 2 ಎಕರೆ ಅಲಿಯಂಬರ್ನಲ್ಲಿರ್ತಕ್ಕಂಥ 2 ಎಕರೆ ಭೂಮಿಯನ್ನು 84 ಕುಟುಂಬಗಳಿಗೆ ನಿಗದಿ ಮಾಡಿ ಮತ್ತು ಲೇಔಟ್ ಪ್ಲಾನಿಂಗ್ ಕೂಡ ಮಾಡಿ ಪ್ರಸ್ತಾವನೆಯನ್ನು ನಿಗಮಕ್ಕೆ ಕಳಿಸ್ಕೊಡ್ಬೇಕು ಅಂತ ನಾನು ಕೇಳಿದ್ದೆ. ಇದುವರೆಗೂ ನಿಗದಿ ಮಾಡಿದ್ದಾರೆ. ಆ 2 ಎಕರೆ ಭೂಮಿಯನ್ನು ಅಲೆಮಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿ ಸಮುದಾಯದ ಸಿಂಧೊಳ್ಳು ಮತ್ತು ಮಾಂಗಾರಡಿ ಸಮುದಾಯದವರಿಗೆ ಅಂತ ನಿಗದಿ ಮಾಡಿದ್ದಾರೆ. ಆದರೆ ಲೇಔಟ್ ಪ್ಲಾನಿಂಗ್ ಮಾಡಿ ಇದುವರೆಗೂ ಪ್ರಸ್ತಾವನೆಯನ್ನು ನಿಗಮಕ್ಕೆ ಕಳಿಸ್ಕೊಟ್ಟಿರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಚರ್ಚೆಯಲ್ಲಿ ಇವತ್ತೇ ಖುದ್ದು ನಿರ್ಧಾರವನ್ನು DC ಅವ್ರ ಜೊತೆ ನಾನು ಚರ್ಚೆ ಮಾಡಿದ್ದೀನಿ. ಇವತ್ತೇ ನಿರ್ಣಯವನ್ನು ತಗೊಂಡು ಪ್ಲಾನಿಂಗ್ ಮಾಡಿಸಿ ಅದಕ್ಕೆ ಎಷ್ಟು ಅನುದಾನ ಬೇಕಾಗ್ತದೆ ಅದು ನಾನು ನಿಗಮದ ವತಿಯಿಂದ ಕೊಡಲಿಕ್ಕೆ ಇವತ್ತು ನಾನು ಭರವಸೆಯನ್ನು ನೀಡಿದ್ದೀನಿ. ಇಲ್ಲಿಂದ ಪ್ರಸ್ತಾವನೆ ಬರಬೇಕಾಗಿದೆ. ನಂತರ ಉಳಿದಂತೆ ಎಲ್ಲ ವಿಚಾರಗಳ ವಿಸಿಟ್ ಮಾಡಿರ್ತಕ್ಕಂಥ ಎಲ್ಲ ವಿಚಾರಗಳ ಅನುಪಾಲನಾ ವರದಿಯನ್ನು ಡೀಟೇಲಾಗಿ ನಾನು ತಗೊಂಡಾದ ನಂತರ ಮತ್ತು ನಮ್ಮ ನಿಗಮದ ವತಿಯಿಂದ ಯಾವೆಲ್ಲ ಸೌಲಭ್ಯಗಳನ್ನು ಪಡ್ಕೋಬೋದು ಅನ್ನೋ ಒಂದು ವಿಚಾರವಾಗಿ ಜಾಗೃತಿ ಕಾರ್ಯಕ್ರಮಗಳನ್ನ ಕಾಲಕ್ಕೆ ಜಿಲ್ಲಾ ಅನುಷ್ಠಾನ ಸಮಿತಿಯಿಂದ ಮಾಡಬೇಕಾಗಿ ಬಂದಿದೆ. ಆದರೆ ಇದುವರೆಗೂ ಕಳೆದ 1 ವರ್ಷದಿಂದ 25ರಲ್ಲಿ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮತ್ತು ಕುಂದುಕೊರತೆ ಸಭೆಯನ್ನು ಮಾಡಿದ್ದಾರೆ. ಇದರಿಂದ ನಮ್ಮ ಅಲೆಮಾರಿಗಳಿಗೆ ಮುಖ್ಯವಾಹಿನಿಗೆ ಬರಲಿಕ್ಕೆ ಆಗೋದಿಲ್ಲ. ಕಾಲಕ್ಕೆ ಅವರ ಸಮಸ್ಯೆಗಳನ್ನು ಕಂಡುಕೊಳ್ಳಲಿಕ್ಕೆ ಜಾಗೃತಿ ಕಾರ್ಯಕ್ರಮ ಮತ್ತು ಕುಂದುಕೊರತೆ ಸಭೆ ಮಾಡಿದ್ರೆ ಮಾತ್ರ ಸಾಧ್ಯ ಆಗ್ತದೆ. ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ಮತ್ತು ವಿಶೇಷವಾಗಿ ನಮ್ಮ ಅಲೆಮಾರಿ ಸಮುದಾಯಗಳಿಗೆ ಯಾವುದೇ ರಾಜಕೀಯ ಪ್ರಾತಿನಿಧ್ಯ ಇಲ್ಲ. ಅವರ ಪರವಾಗಿ ಧ್ವನಿ ಇಲ್ಲದೆ ಇರೋದ್ರಿಂದ ಪಾರದರ್ಶಕವಾಗಿ ಜಿಲ್ಲಾಡಳಿತದ ವತಿಯಿಂದನೇ ಇವರ ಒಂದು ಯೋಜನೆಗಳನ್ನೆಲ್ಲ ಅನುಷ್ಠಾನ ಮಾಡಬೇಕು ಅನ್ನೋದು ನನ್ನ ಸರ್ಕಾರದ ಧ್ಯೇಯೋದ್ದೇಶ ಆಗಿರೋದ್ರಿಂದ ಜಾಗೃತಿ ಕಾರ್ಯಕ್ರಮಗಳು ಮತ್ತು ಯೋಜನೆಗಳ ಅನುಷ್ಠಾನ ಕಾಲಕ್ಕೆ ಆಗಬೇಕಾಗಿದೆ. ಅದರಲ್ಲಿ ಸ್ವಲ್ಪ ವಿಳಂಬ ಆಗಿದೆ. ಆದರೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಕಳೆದ 4 ತಿಂಗಳಿಂದ ಬಂದಿದ್ದರೂ ಸಹ ಕಾರ್ಯೋನ್ಮುಖರಾಗಿ ಚುರುಕಾಗಿ ಕೆಲಸ ಮಾಡ್ತಾ ಇರೋದು ಕಂಡು ಬಂದಿದೆ. ಈಗಾಗಲೇ ಸಾಕಷ್ಟು ಇಲಾಖೆಗಳಿಗೆ ಪತ್ರ ವ್ಯವಹಾರ ಕೂಡ ಮಾಡಿದ್ದಾರೆ. ನಾನೆಲ್ಲವನ್ನು ಗಮನಿಸಿದ್ದೀನಿ. ಪತ್ರ ವ್ಯವಹಾರ ಕೂಡ ಮಾಡಿದ್ದಾರೆ. ಅವರ ಒಂದು ಅವಧಿನಲ್ಲಿ ಎಲ್ಲ ಸಮಸ್ಯೆಗಳನ್ನು ತ್ವರಿತಗತಿಯಾಗಿ ಸಾಲ್ವ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಮತ್ತು ಜಿಲ್ಲಾಧಿಕಾರಿಗಳು ಕೂಡ ನನಗೆ ಭರವಸೆಯನ್ನು ನೀಡಿದ್ದಾರೆ. ಸಭೆಯ ನಂತರ ಯಾವೆಲ್ಲ ನಿರ್ಣಯಗಳನ್ನು ನಾವು ತೊಗೊಂಡಿದ್ದೀವಿ ಅನ್ನೋ ಒಂದು ವರದಿಯನ್ನು ಕೂಡ ನಿಮಗೆ ತಿಳಿಸ್ತೇನೆ. ಇವತ್ತೊಂದೇ ದಿವಸ ಅಲ್ಲ, ಇವತ್ತು ನಾಳೆ ನಾಡಿದ್ದು 3 ದಿವಸ ನಾನು ಜಿಲ್ಲಾ ಪ್ರವಾಸ ಇಟ್ಕೊಂಡಿದ್ದೇನೆ. ಕೊನೆಯ ದಿನದಂದು ಮತ್ತೊಮ್ಮೆ ನಿಮ್ಮನ್ನೆಲ್ಲ ಭೇಟಿ ಮಾಡಿ ಸಂಪೂರ್ಣವಾಗಿ ವರದಿಯನ್ನು ಸಲ್ಲಿಸ್ತೇನೆ. ಅಷ್ಟೇ ಅಲ್ಲ, ನಮ್ಮ ಮಾಂಗಾರಡಿ ಸಮುದಾಯದ ಒಂದು ಸಮುದಾಯ ಭವನ ಈಗ ಆಲ್ರೆಡಿ ನಾನು ವಿಸಿಟ್ ಮಾಡಿದಾಗ ಅದನ್ನು ಮುಂದುವರಿಸ್ಕೊಡ್ಬೇಕು ಅಂತ ಒಂದು ಮನವಿಯನ್ನು ಮಾಡಿದರು. ಅದಕ್ಕೆ ಪ್ರಸ್ತಾವನೆಯನ್ನು ನಾವು ಜಿಲ್ಲಾಡಳಿತದಿಂದ ಕೇಳಿದ್ವಿ. ಇದುವರೆಗೂ ಪ್ರಸ್ತಾವನೆ ಅದು ಕೂಡ ಬಂದಿರೋದಿಲ್ಲ. ಅದನ್ನು ಸಹ ನಾವು ಇವತ್ತು ನಿರ್ಣಯವನ್ನು ತಗೊಂಡು ಸಮುದಾಯದ ಭವನದ ಪ್ರಸ್ತಾವನೆಯನ್ನು ನಿಗಮಕ್ಕೆ ನಾವು ತರಿಸ್ಕೊಂಡು ಅದನ್ನು ಕೂಡ ನಾವು ಕಂಪ್ಲೀಟ್ ಮಾಡುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ಅಲೆಮಾರಿ ಸಮುದಾಯಗಳಿಗೆ ಒಂದು ವೇದಿಕೆ ಬೇಕಾಗಿದೆ. ಅವರ ಒಂದು ಸಮಸ್ಯೆಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನು, ಸರ್ಕಾರದ ಯೋಜನೆಗಳನ್ನು ಪಡ್ಕೋಬೇಕು ಅಂತಂದರೆ ಅವರು ಎಲ್ಲಿ ಹೋಗಿ ನಾವು ಕೇಳಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ಅವರು ವಾಸ ಮಾಡ್ತಾ ಇರ್ತಕ್ಕಂಥ ಹಾಗೂ ಈಗಾಗಲೇ ಸೆಟಲ್ ಆಗಿರ್ತಕ್ಕಂಥ ಏರಿಯಾಗಳಲ್ಲಿ ಸಮುದಾಯ ಭವನಗಳ ನಿರ್ಮಾಣ ಮಾಡ್ತಕ್ಕಂಥದ್ದು ಭಾಳ ಅತ್ಯವಶ್ಯಕತೆ ಆಗಿರೋದ್ರಿಂದ ತಹಸೀಲ್ದಾರ್ ಅವರಿಗೆ ನಾನು ಆಲ್ರೆಡಿ ಡೈರೆಕ್ಷನ್ ಕೊಟ್ಟಿದ್ದೇನೆ. ಎಲ್ಲೆಲ್ಲಿ ಸರ್ಕಾರಿ ಭೂಮಿ ಇದೆ ಅದನ್ನು ಸಮುದಾಯ ಭವನಕ್ಕಾಗಿ ನಿಗದಿ ಮಾಡಬೇಕು. ಒಂದು ವೇಳೆ ಸರ್ಕಾರಿ ಭೂಮಿ ಇಲ್ಲ ಅಂತಂದರೆ CA ಸೈಟ್ಗಳಿರ್ತದೆ. ಲೇಔಟ್ ಡೆವಲಪ್ಮೆಂಟ್ ಕಡ್ಡಾಯವಾಗಿ ಗ್ರಾಮ ಪಂಚಾಯತಿ ಮಟ್ಟದಿಂದ ತಾಲೂಕು ಮಟ್ಟದವರೆಗೂ ನೀವು ಮಾಡಿರ್ತೀರಿ. ಲೇಔಟ್ನಲ್ಲಿರ್ತಕ್ಕಂಥ CA ಸೈಟ್ಗಳನ್ನು ಆದ್ಯತೆ ಮೇರೆಗೆ ನಮ್ಮ ಅಲೆಮಾರಿ ಸಮುದಾಯಗಳಿಗೆ ನಿಗದಿ ಮಾಡಿಕೊಡಿ. ಅದಕ್ಕೆ ಬರೆಸೋಂಥ ವೆಚ್ಚವನ್ನು ನಾನು ನಿಗಮದಿಂದ ಕೊಡ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ನಾನು ಹೇಳಿದ್ದೇನೆ. ಅದು ಪೂರಕವಾಗಿ ನಮಗೆ ಪ್ರಸ್ತಾವನೆ ಮಾತ್ರ ಬರಬೇಕಾಗಿದೆ. ಪಟ್ಟಣದಲ್ಲಿ ಸುಮಾರು 45 ವರ್ಷಗಳಿಂದ ರೋಡಿನ ಬದಿಯಲ್ಲಿ ಜೋಪಡಿ ಹಾಕ್ಕೊಂಡು ವಾಸ ಮಾಡ್ತಿದ್ದಂಥ ನಮ್ಮ ಅಲೆಮಾರಿ ಸಮುದಾಯದವರಿಗೆ 2007ರಲ್ಲಿ 2 ಎಕರೆ ಜಮೀನು ಮಂಜೂರಾಗಿರುತ್ತದೆ. ಇದುವರೆಗೂ ಸಹ ಅದನ್ನು ಒಂದು ಪ್ರಸ್ತಾವನೆಯನ್ನು ನಿಗದಿ ಮಾಡಿರ್ತಕ್ಕಂಥ ಸ್ಥಳವನ್ನು ಪ್ರಸ್ತಾವನೆಯನ್ನು ನಮಗೆ ನಿಗಮ ಕೇಂದ್ರ ಕಚೇರಿಗೆ ತಲುಪಿಸಿರೋದಿಲ್ಲ. ಅದು ತಲುಪಿಸ್ಬೇಕು ಅಂತಂದರೆ ಆ ತಾಲೂಕಿನ ತಹಸೀಲ್ದಾರ್ ಅವರು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ
ನಮ್ಮ ಸಹಾಯಕ ನಿರ್ದೇಶಕರು ಮತ್ತು ಜಿಲ್ಲಾಡಳಿತ ಒಂದು ಕೋಆರ್ಡಿನೇಷನಲ್ಲಿ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಬೇಗ ಸ್ಪೀಡಪ್ ಆಗ್ತದೆ. ಅದನ್ನು ಪೆಂಡಿಂಗ್ ಉಳಿಸ್ಕೊಳ್ಳೋದ್ರಿಂದ ಯಾರಿಗೂ ಉಪಯೋಗ ಇಲ್ಲ. ಅವ್ರಿಗೆ ಅಂತ ನಿಗದಿ ಮಾಡಿ ಇಟ್ಕೊಂಡ್ರೆ ಹೇಗೆ ಉಪಯೋಗ ಆಗುತ್ತೆ? ನಾವು ಬಟ್ಟೆ ಕೊಟ್ಟಿದ್ದೀವಿ ಅಂತಂದರೆ ಆಗೋಗುತ್ತಾ? ಬಟ್ಟೆ ಹೊಲಿಸ್ಕೊಟ್ರೇ ಅವರು ಹಾಕ್ಕೊಳ್ಳಿಕ್ಕಾಗತ್ತೆ. ಹಾಗಾಗಿ ಈ ಜನಕ್ಕೆ ತಿಳುವಳಿಕೆ ಇಲ್ದಿರೋದ್ರಿಂದ ನಿಮ್ಮ ಕೆಲಸಗಳನ್ನ ನೀವೆಲ್ಲ ತ್ವರಿತಗತಿಯಿಂದ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ನಾವು ಇವತ್ತು ನಿರ್ದೇಶನವನ್ನು ಕೊಟ್ಟಿದ್ದೇವೆ. ಇನ್ನು ನಮ್ಮ ಪ್ರಭು ಚೌಹಾಣ್ ಅವರ ಒಂದು ಜಾಗದಲ್ಲಿ, ಅವರ ಒಂದು ಕ್ಷೇತ್ರದಲ್ಲಿ ಇದ್ದಂಥ ಪಾರ್ದಿ ಸಮುದಾಯದವರ ಒಂದು ಸಮಸ್ಯೆ, ಸುಮಾರು 84 ಕುಟುಂಬಗಳಿಗೂ ಕೂಡ ಅಲ್ಲಿ ನಿವೇಶನ ಇಲ್ಲ. ಅದು ಬದಲಿ ಆಗಬೇಕಾಗಿದೆ. ತಹಸೀಲ್ದಾರ್ ಅವರು ಇಲ್ಲೇ ಬಂದಿದ್ದಾರೆ. ನಾವು ಕಳೆದ ಬಾರಿ ಬಂದಾಗಲೂ ಕೂಡ ತಹಸೀಲ್ದಾರ್ ಅವ್ರ ಹತ್ರ ಚರ್ಚೆ ಮಾಡಿದ್ದೆ ಆ ವಿಚಾರವಾಗಿ. ಆ ಬದಲಿಯಾಗಿರುವಂಥದ್ದನ್ನು ಒಂದು ನಿರ್ಣಯವನ್ನು ತಗೊಂಡು ಅವರಿಗೆ ಶಾಶ್ವತ ನೆಲೆಯನ್ನು ಕಲ್ಪಿಸ್ಕೊಡ್ಬೇಕಾಗಿದೆ. 1 ವರ್ಷ ಆದರೂ ಸಹ ಆ ಸಮಸ್ಯೆ ಕೂಡ ಇನ್ನೂ ಬಗೆಹರಿದಿಲ್ಲ. ತ್ವರಿತಗತಿನಲ್ಲಿ ಕಾನೂನಿನ ಅಡಿನಲ್ಲಿ ನಾವು ನಿಯಮ ಬಿಟ್ಟು ಏನೂ ಮಾಡಿ ಅಂತ ಹೇಳಿಲ್ಲ, ಆದರೆ ಆದ್ಯತೆ ಯಾರಿಗೆ ಕೊಡಬೇಕು ಅನ್ನೋದು ನಮ್ಮ ಅಧಿಕಾರಿಗಳು ತಿಳ್ಕೊಬೇಕಾಗಿದೆ. ಇವತ್ತು ಈ ದೇಶದ ಈ ನೆಲದ ಮೂಲ ನಿವಾಸಿಗಳು ಇವತ್ತಿಗೂ ಸಹ ನಿವೇಶನ ಇಲ್ದಲೆ, ಅವರಿಗೆ ಶಾಶ್ವತ ನೆಲೆ ಇಲ್ದಲೆ ಹೊಟ್ಟೆಪಾಡಿಗೋಸ್ಕರ ಅವರಿಂದ ಈ ಊರಿಗೆ ಅಲಿತಾ ಇರ್ತಕ್ಕಂಥದ್ದು ಒಂಥರ ಶೋಚನೀಯವಾದಂಥ ಒಂದು ವಿಚಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ಎಷ್ಟೆಲ್ಲ ಸೌಲಭ್ಯ ಇದ್ದರೂ ಅವ್ರು ಆ ರೀತಿ ಬದುಕ್ತಾ ಇದ್ದಾರೆ ಅಂತಂದರೆ ನಮ್ಮ ಕೆಲಸವನ್ನು ಆದ್ಯತೆ ಮೇರೆಗೆ ಅಲೆಮಾರಿಗಳನ್ನ ಮುಖ್ಯವಾಹಿನಿಗೆ ತರೋ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಮುಂದುವರೆದು ನನ್ನ ಪ್ರವಾಸದ ಅಂತ್ಯದ ದಿನಗಳಲ್ಲಿ ಏನೆಲ್ಲ ನಾವು ನಿರ್ಣಯಗಳನ್ನ ತೊಗೊಂಡಿದ್ವಿ ಅದರ ವರದಿಯನ್ನು ನಾನು ನಿಮಗೆ ನೀಡಲಿಕ್ಕೆ ಮತ್ತೊಮ್ಮೆ ನಿಮ್ಮ ಜೊತೆಯಲ್ಲಿ ಭೇಟಿ ಮಾಡ್ತೀನಿ ಅಂತ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.